ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯೋದಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಎವಿಡೆನ್ಸ್ ಇಲ್ಲದೆ ಹೇಗೆ ರಾಜೀನಾಮೆ ಪಡೆಯೋದು, ಹೇಗೆ ರಾಜೀನಾಮೆ ಪಡಿಬೇಕು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದ್ದಾರೆ. ಬಿಜೆಪಿಯವರು ದಾಖಲೆ ಇಟ್ಕೊಂಡು ಹೋರಾಡಬೇಕು ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ಲ. ಡೆತ್ ನೋಟ್ ಬರೆದಿದ್ದಾನೆ ಅವರದ್ದು, ಅದ್ರ ಹೆಸರಿದೆಯಾ? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ? ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು, ಯಾಕೆ ಕೊಡಬೇಕು? ಈಶ್ವರಪ್ಪ ಇದರಲ್ಲಿ ಅಲ್ಲ, ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು COD ಕೊಟ್ಟಿದ್ದೀವಿ. COD ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ